ಎಸ್ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ತಾಯಿಗೂ, ಪ್ರಕೃತಿ ಮಾತೆಗೂ, ಗುರುವೃಂದಕ್ಕೂ, ಋಷಿವೃಂದಕ್ಕೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ನನ್ನ ಎತ್ತ ತಂದೆ ತಾಯಿಗಳಿಗೂ, ನನ್ನ ಕುಟುಂಬದವರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಬಹಳ ದಿನ ಆಯ್ತು ನಾನು ಕ್ಲಾಸ್ ತಗೊಂಡು. ಸ್ವಲ್ಪ ಮನೆಯದು ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಸ್ವಲ್ಪ ದಿನ ದೂರ ಉಳಿದಿದ್ದೆ. ಇವತ್ತು ನಾನು ತೆಗೆದುಕೊಳ್ಳುವಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಪಂಚಭೂತಗಳು. ನಿಮ್ಗೆಲ್ರಿಗೂ ಗೊತ್ತಿದೆ ಪಂಚಭೂತಗಳು ಯಾವ್ದ್ಯಾವ್ದು ಅಂತ ಎಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ ಅಲ್ವಾ? ಯಾವುದು? ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಇವು 5 ಪಂಚಭೂತಗಳು. ಈ ಸೃಷ್ಟಿಸಿದಾಗ ಮೊಟ್ಟ ಮೊದಲು ಈ ಸೃಷ್ಟಿಯಲ್ಲಿ ಸೃಷ್ಟಿಯಾದದ್ದೇ ಈ ಪಂಚಭೂತಗಳು. ಆಮೇಲೆ ಮಿಕ್ಕೆಲ್ಲವನ್ನು ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಪಂಚಭೂತಗಳಿಂದನೇ ಈ ಸೃಷ್ಟಿ ಆಗಿದೆ ಎಂದಾಗ ಈ ನಮ್ಮ ದೇಹವೂ ಕೂಡ ಈ ಪಂಚಭೂತಗಳಿಂದನೇ ಆಗಿದೆ. ನಮ್ಮ ಒಳಗೇನೂ ಅಷ್ಟೇನೆ ಪಂಚಭೂತಗಳಿದೆ. ಅದು ನಾವು ಭೂಮಿ ತತ್ವ, ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ ಅಂತ ನಾವು ಹೇಳ್ತೀವಿ. ಪಂಚಭೂತಗಳು ನಮ್ಮ ದೇಹದ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಆವಾಗ ಇಂಥ ಪಂಚಭೂತಗಳಿಂದ ಈ ಸೃಷ್ಟಿಯಾಗಿದೆ, ನಾವಾಗಿದ್ದೀವಿ ಅಂದಾಗ ಆ ಪಂಚಭೂತಗಳಿಗೆ ನಾವು ಯಾವ ರೀತಿಯಾಗಿ ಕೃತಜ್ಞತರಾಗಿದ್ದೀವಿ ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು. ಎಷ್ಟು ಕೃತಜ್ಞತರಾಗಿದ್ದೀರಿ ಅದ್ರ ಬಗ್ಗೆ, ಆ ಪಂಚಭೂತಗಳ ಬಗ್ಗೆ? ಸುಮ್ಮನೆ ಬಾಯ್ನಲ್ಲಿ ಹೇಳ್ತೀವಿ ಪಂಚಭೂತಗಳು ಅಂತ ಅಂದ್ಬಿಟ್ಟು. ನಮ್ಮ ಕೃತಜ್ಞತಾ ಭಾವನೆ ಹೇಗಿದೆ ಅವುಗಳ ಬಗ್ಗೆ ಅನ್ನೋದನ್ನ ನೀವೇ ಸೆಲ್ಫ್ ಚೆಕ್ ಅಂತಾರಲ್ಲ, ಅದನ್ನ ನೀವು ಮಾಡ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಈ ಪಂಚಭೂತಗಳು ಅಷ್ಟೇನೆ ನಮ್ಮ ಈ 7 ಚಕ್ರಗಳಿಗೂ ಸಹಿತ ಅನ್ವಯವಾಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಮತ್ತೆ ಆಜ್ಞಾ, ಸಹಸ್ರ. ದಟ್ ಇಸ್ ಕಾಲ್ಡ್ ಸ್ಥಿತಿ. ಅದು ಚಕ್ರ ಅಲ್ಲ. ಈ ಪಂಚಭೂತಗಳಿಗೂ ನಮ್ಮ ಈ ಚಕ್ರಗಳಿಗೂ ಸಂಬಂಧ ಇದೆ. ಯಾವಾಗ ಪಂಚಭೂತಗಳಲ್ಲಿ ವೇರಿಯೇಷನ್ ಆಗುತ್ತೋ ನಮ್ಮ ಚಕ್ರಗಳ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೋ ಈ ಭೌತಿಕ ದೇಹದಲ್ಲಿ ಅನಾರೋಗ್ಯಗಳ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಅದು ಬಹಳ ಅರಿವಿನಿಂದ ನಾವು ಗಮನಿಸ್ಕೋಬೇಕು ಮಾಸ್ಟರ್ಸ್. ಹಾಗೆ ಈ ಧ್ಯಾನ ಅಂತ ನಮ್ಗೆ ಏನು ಪತ್ರಿಜಿಯವರು ಹೇಳ್ಕೊಟ್ರು ನಮ್ಗೆ ಧ್ಯಾನ ಮಾಡಿ ಅಂತ, ಆ ಧ್ಯಾನಕ್ಕೂ ಸಹಿತ ಈ ಪಂಚಭೂತಗಳು ಬಹಳವಾಗಿ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಮಾಸ್ಟರ್ಸ್. ಹೇಗೆ ಅಂತ ನೋಡೋಣ. ಈಗ ಪಂಚಭೂತಗಳಲ್ಲಿ ಮೊಟ್ಟ ಮೊದಲನೇದಾಗಿದ್ದು ಭೂಮಿ. ಭೂಮಿ ನಾವೇನ್ ಹೇಳ್ತೀವಿ, ಯಾವುದಕ್ಕೆ ಹೋಲಿಸ್ತೀವಿ ಭೂಮಿನ? ಸಹನೆಗೆ ಹೋಲಿಸ್ತೀವಿ ಅಲ್ವಾ? ಭೂಮಿಯಷ್ಟು ಸಹನೆಯಿಂದ ಇರು, ಹೆಣ್ಣಿಗೆ ಭೂಮಿಯಷ್ಟು ಸಹನೆ ಇರ್ಬೇಕು ಅಂತ ಇಂದಿನ ಕಾಲದಲ್ಲಿ ಹಿರಿಯರು ಒಂದು ಹೆಣ್ಣಿನ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ. ಸಹನೆ ಅನ್ನೋದು ಮನುಷ್ಯನಿಗೆ, ಬರೀ ಮಹಿಳೆಗೆ ಮಾತ್ರ ಅಲ್ಲ, ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಸಹನೆ. ಹಾಗೆ ಇನ್ನೊಂದು ಏನ್ ಮಾಡ್ತೀವಿ, ಭೂಮಿಯಿಂದ ನಾವು ಪ್ರೇಮ ತತ್ವವನ್ನು ಪಡ್ಕೊಳ್ತೀವಿ. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುವವರೆಗೂ ಆ ಭೂಮಿಯನ್ನು ಎಷ್ಟು ಸಲ ನಾವು ತುಳಿತೀವಿ, ಉಗುಳ್ತೀವಿ, ಸೀನ್ತೀವಿ ಅಲ್ವಾ? ಏನೇನು ಬೇಕೋ ಎಲ್ಲಾನು ಮಾಡ್ತೀವಿ ನಾವು. ಯಾವತ್ತಾದ್ರೂ ಆ ಭೂತಾಗಿ ತನ್ನ ಮಕ್ಕಳ ಮೇಲೆ ಮುನಿಸ್ಕೊಂಡು ಕೋಪ ತೋರಿಸಿದಾಳ? ಖಂಡಿತ ಇಲ್ಲ. ಅದಕ್ಕೇನೆ ಹೇಳೋದು, ಸಹನೆಗೆ ಮತ್ತೊಂದು ರೂಪನೇ ಭೂತಾಯಿ ಅಂತ ಹೇಳ್ತಾರೆ. ನೀವೆಲ್ಲ ಸೀತಾಯಣ ಓದಿದ್ದೀರಾ, ಹೇಳಿದೀರಾ ಸೀತಾಯಣನ ಅಲ್ವಾ? ಸೀತಾದೇವಿ ಹೇಗಿದ್ಲು?
ಪ್ರಕೃತಿಯ ಜೊತೆನಲ್ಲಿದ್ಲು. ಸಹನೆಗೆ ಇನ್ನೊಂದು ರೂಪ ಸೀತಾದೇವಿ ಅಂತ ಹೇಳ್ತಾರೆ. ಅಂತಹ ಒಂದು ಸಹನೆ ನಮಗೆ ಬೇಕು. ಆ ಪ್ರೇಮ ತತ್ವ ನಮ್ಮಲ್ಲಿ ಬೇಕು. ಅಂದ್ರೆ ಇದನ್ನ ನಾವು ಆ ಪಂಚಭೂತಗಳಲ್ಲಿ ಒಂದಾದ ಭೂಮಿಯಿಂದ ಪಡೆಯುವಂತಹ ಒಂದು ಸ್ಪೆಷಲ್ ಕ್ವಾಲಿಟೀಸ್, ವಿಶೇಷವಾದ ಗುಣ ವಿಶೇಷಗಳವೆಲ್ಲ. ಏನೋ ಭೂಮಿ ಇದೆ ನಡೀತಿವೆ ಬಿಡು ಅಂತ ನಾವು ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಎಲ್ಲ. ನಾನು ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆ ಆತ್ಮಜ್ಞಾನದ ಅರಿವು ಬಂದಿದೆ. ಈ ಆತ್ಮಜ್ಞಾನದ ಅರಿವಿನಿಂದ ಏನಾಗಿದೆ, ಪ್ರತಿಯೊಂದರ ವಿಶೇಷತೆ, ಪ್ರತಿಯೊಂದರ ಪ್ರಾಮುಖ್ಯತೆ ನಮಗೆ ಅರಿವಾಗ್ತಾ ಹೋಗ್ತಾ ಇದೆ. ಇಂತಹ ಒಂದು ಅರಿವು ನಮ್ಮಲ್ಲಿ ಬೆಳಿಬೇಕು ಅಂದ್ರೆ ಇದಕ್ಕೆಲ್ಲ ಮೂಲ ಪುರುಷರು ಯಾರಪ್ಪ? ನಮ್ಮ ಬ್ರಹ್ಮರ್ಷಿ ಅತ್ರಿಜಿಯವರು. ಅವ್ರು ನೀವು ಧ್ಯಾನ ಮಾಡಿ ಅಂತ ಹೇಳಿಲ್ಲ ಅಂದಿದ್ರೆ ಈ ತರ ಒಂದು ಆತ್ಮಜ್ಞಾನ ನಮ್ಮಲ್ಲಿ ಬರ್ತಾ ಇರ್ಲಿಲ್ಲ. ನಾವು ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ನಾವ್ ಹೇಗಿದ್ವಿ? ಅವುಗಳ ಅರಿವೇ ಇರ್ಲಿಲ್ಲ. ಪಂಚಭೂತಗಳಂತ ನಾವು ಕೇಳಿದ್ವೋ ಇಲ್ವೋ ಗೊತ್ತೋ, ಕೇಳಿದ್ರು ಅದು ಏನೋ ಇದೆ ಅಷ್ಟೇನೆ. ಪ್ರೇಮ ತತ್ವ, ಸಹನೆ ಅನ್ನೋದು ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಅಂದ್ರೆ ಭೂತಾಯಿಂದ ನಾವು ಕಲಿಬೇಕು. ಈಗ ನೀವು ಧ್ಯಾನದಲ್ಲಿ ಕುತ್ಕೊಳ್ತೀರಾ, ಮೊದಲು ಬಂದಾಗ ಧ್ಯಾನದಲ್ಲಿ ಕುತ್ಕೊಂಡಾಗ, ಯಾಕಂದ್ರೆ ನಮ್ಗೆ ಕುಳಿತುಕೊಂಡ ಅಭ್ಯಾಸ ಇರಲ್ಲ ಮಾಸ್ಟರ್ಸ್. ಯಾಕಂದ್ರೆ ಈ ಒಂದು ಜೀವನದಲ್ಲಿ ನಾವು ಓಡುವಂತಹ ಅಭ್ಯಾಸ ಮಾಡ್ಕೊಂಡು ನಿಧಾನವಾಗಿ ಕುತ್ಕೊಳ್ಳುವಂತ ಅಭ್ಯಾಸ ಮಾಡಿಸಿದ್ದೇ ನಮ್ಗೆ ಪತ್ರಿಜಿಯವರು. ಹಾಗೆ ಕುತ್ಕೊಂಡಾಗ ಏನಾಗುತ್ತೆ, ಧ್ಯಾನದಲ್ಲಿ ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದ ಒಳಗೆ ಬ್ರಹ್ಮ ಮೂಲದಿಂದ ನಮ್ಮ ದೇಹದ ಒಳಗೆ ಹೊಕ್ಕಾಗ ನಮ್ಮ ದೇಹದ ಒಳಗೆ ಕೆಲವೊಂದು ನರನಾಡಿ ಮಂಡಲಗಳು ಶುದ್ಧಿಗೊಳ್ತಾ ಹೋಗುತ್ತೆ. ಹಾಗೆ ಶುದ್ಧಿಗೊಳ್ದಾಗ ಏನಾಗುತ್ತೆ, ಅದರದ ಅಲ್ಲಿರುವಂತ ಬ್ಲಾಕ್ಸ್ ರಿಮೂವ್ ಆಗ್ಬೇಕಾದ್ರೆ ದೇಹದಲ್ಲಿ ಪೇನ್ ಗೊತ್ತಾಗುತ್ತೆ, ನೋವು ಬರುತ್ತೆ. ಕೆಲವ್ರು ಹೇಳ್ತಾರಲ್ಲ, ಅಯ್ಯೋ ಮೇಡಮ್ ನಂಗೆ ಕುತ್ಕೊಂಡ್ರೆ ಆಗೋದೇ ಇಲ್ಲ ಮ್ಯಾಮ್, ತಡಿಯಕ್ಕೆ ಆಗಲ್ಲ ನನಗೆ, ಅಷ್ಟು ಪೇನ್, ಕಾಲುಗಳು ಮಡ್ಚಕ್ಕಾಗಲ್ಲ ಮ್ಯಾಮ್, ತುಂಬಾ ನೋವು ನನ್ಗಾಗಲ್ಲ, ಬೆನ್ನಾಗಲ್ಲ ಮೇಡಮ್, ತಲೆ ಆಗಲ್ಲ ಮ್ಯಾಮ್, ತಲೆ ತುಂಬಾ ಭಾರ ಅನ್ಸುತ್ತೆ, ಬಿದ್ದೋಗೋ ತರ ಆಗ್ತಿರುತ್ತೆ ನನಗೆ, ಬಾಡಿ ಪೂರ್ತಿ ಪೇನ್. ಇದೆಲ್ಲ ಕೆಲವರು ಹೊಸದಾಗಿ ಬಂದಾಗ ಅನುಭವಗಳನ್ನ ಹೇಳ್ಕೊಂಡಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ಯಾಕೆ ಬರುತ್ತೆ ಅದು ಪೇನು? ಒಂದು ನಮ್ಮ ನಾಡಿ ಮಂಡಲ ಶುದ್ಧಿ ಕಾರ್ಯ ನಡೀತಿರುತ್ತೆ. ಆ ಶುದ್ಧಿ ಕಾರ್ಯದ ಸಮಯದಲ್ಲಿ ನಮಗೆ ಇರಬೇಕಾದದ್ದು ಸಹನೆ. ನೀವು ಸಹನೆಯಿಂದ ಆ ನೋವುಗಳನ್ನ ಯಾವಾಗ ಸಹಿಸ್ಕೊಳ್ತೀರೋ ಆ ಶುದ್ಧಿ ಕಾರ್ಯ ಸುಲಲಿತವಾಗಿ ನಡೆದೋಗುತ್ತೆ. ಇಲ್ಲ ನನಗೆ ನೋವು ಆಗೋದೇ ಇಲ್ಲ ಅಂತ ನಾವು ಧ್ಯಾನದಿಂದ ಕಣ್ಬಿಟ್ಟು ಈಚೆ ಕಡೆ ಬಂದಾಗ ಶುದ್ಧೀಕರಣ ನಿಂತೋಗುತ್ತೆ. ಅಲ್ಲಿ ನಮ್ಗೇನ್ ಬೇಕು? ಸಹನೆ ಬೇಕು. ಆಯ್ತು, ಸ್ವಲ್ಪ ಹೊತ್ತು ಹಾಗೆ ಹೇಳ್ಬೇಕು, ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡ್ಬೇಕು. ಇನ್ನೆರಡೇ ನಿಮಿಷ ಆಗೋಗುತ್ತೆ, ಮುಗ್ದೋಗುತ್ತೆ ಅಂತ ನಾವು ಟ್ರೈನ್ಗೆ ಆವಾಗ ಆ ಒಂದು ಟ್ರೈನ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಏನಾಗುತ್ತೆ, ಆ 2 ನಿಮಿಷ ಹೋಗ್ತಾ 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 ಸ್ಟಾರ್ಟಿಂಗ್ ಅಲ್ಲಿ 10 ನಿಮಿಷ ಇದ್ದಿದ್ದು ಬರ್ತಾ ಬರ್ತಾ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು, ಅದು ಆದ್ಮೇಲೆ ನಾವೇನ್ ಮಾಡ್ತೀವಿ, ಈ ಹುಣ್ಣಿಮೆ ಧ್ಯಾನ ಅಂತ ಬಂದಾಗ ಕಂಟಿನ್ಯೂಸ್ ಆಗಿ 3 hours ಕುತ್ಕೊಳ್ಳೋ ಅಂತಹ ಒಂದು ಮನಸ್ಥಿತಿ ನಮ್ಮದಾಗುತ್ತೆ. ಆ ಟ್ರೈನ್ ನ ಯಾರು ಮಾಡ್ಬೇಕು? ನಾವು ನಮ್ಮ ಮನಸ್ಸಿಗೆ ಅದೇ ರೀತಿ ಟ್ರೈನ್ ಮಾಡ್ಬೇಕು. ನಾವು 2 minutes ಆಗೋಗುತ್ತೆ, 2 ನಿಮಿಷ ಆಗೋಗುತ್ತೆ, ಮುಗಿದೋಯ್ತು, 2 ನಿಮಿಷ ಕುತ್ಕೊಂಡ್ರೆ ಆಗೋಯ್ತು ಅಂತ ನಾವು ಟ್ರೈನ್ ಮಾಡಿದಾಗ ಕೂರುತ್ತೆ ಮನಸ್ಸು, ದೇಹ ಎರಡು ಕೂರುತ್ತೆ. ಅದಕ್ಕೆ ನಮ್ಗೇನ್ ಬೇಕು? ಮೊದಲು ಸಹನೆ ಬೇಕು. ಆ ಸಹನೆಯನ್ನು ನಾವು ಭೂತಾಯಿಯಿಂದ ಪಡಿಬೇಕು. ಅಂತಹ ಭೂತಾಯಿಗೆ ನಾವು
ಯಾವಾಗ್ಲೂ ಕೃತಜ್ಞತರಾಗಿಯೇ ಇರಬೇಕು. ಹಾಗೇನೆ ಭೂಮಿಯ ಮೇಲೆ ಏನೇನಿರುತ್ತೆ? ವೃಕ್ಷ ಸಾಮ್ರಾಜ್ಯ ಇರುತ್ತೆ, ಪರ್ವತಗಳು ಇರುತ್ತೆ, ಹೌದಲ್ವಾ? ಎಲ್ಲ ಇರುತ್ತೆ. ಹೇಗಿರುತ್ತೆ ಅವು? ಪರ್ವತಗಳನ್ನ ತಗೊಳ್ಳಿ. ಹೇಗಿರುತ್ತೆ ಪರ್ವತಗಳು? ಗಾಳಿ, ಮಳೆ, ಚಳಿ, ಗುಡುಗು ಏನೇ ಬರ್ಲಿ ತಟಸ್ಥವಾಗಿ ನಿಂತಿರುತ್ತೆ ಪರ್ವತಗಳು. ಅಯ್ಯೋ ಮಂಜು ಸುರಿತಿದೆ, ಅಯ್ಯೋ ಮಳೆ ಬರ್ತಿದೆ, ಚಳಿ ಆಗ್ತಿದೆ ಅಂತ ಅದೇನಾದ್ರೂ ಕುಗ್ಗೋದನ್ನ, ತಲೆ ಬಾಗಿದ್ದನ್ನ ನೀವು ನೋಡಿದ್ದೀರಾ ಯಾವತ್ತಾದ್ರೂ? ಅದಕ್ಕಿಂತ ಜಾಸ್ತಿ ನಮಗೆ ಕಷ್ಟಗಳು ಬರುತ್ತವೆ. ಈ ಭೂಮಂಡಲದಲ್ಲಿ ಪ್ರಕೃತಿ ಕೊಟ್ಟಂತಹ ಏನೇ ಒಂದು ನಗುನಗುತ್ತಾ ಎಲ್ಲರೂ ಅನುಸರಿಸ್ತಿದ್ದಾರೆ, ಎಕ್ಸೆಪ್ಟ್ ಮನುಷ್ಯ ಒಬ್ಬ ಬಿಟ್ಟು. ನಾವು ಮಾತ್ರನೇ ಅದಕ್ಕೆ ಕೊಂಗುಗಳನ್ನ ಹಾಡ್ತಾ ಇದ್ದೀವಿ. ಬಿಸ್ಲಿದ್ದೆ ಬಿಸ್ಲಾಗಲ್ಲ ಅಂತೀವಿ, ಮಳೆ ಬಂದ್ರೆ ಮಳೆ ಆಗಲ್ಲ ಅಂತೀವಿ, ಚಳಿ ಬಂದ್ರೆ ಚಳಿ ತಡಿಯಕ್ಕಾಗಲ್ಲ ಅಂತೀವಿ. ನಮ್ಮ ತರನೇ ಇತರ ಜೀವಕೋಟಿಗಳು ಭೂಮಿ ಮೇಲೆ ವಾಸಿಸ್ತಿದೆ ತಾನೆ, ಅವುಗಳಿಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ಕ್ವಶನ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ನೀವೇನೆ. ಯಾಕೆ ನನಗಾಗಲ್ಲ? ನಾನು ಯಾಕೆ ಎಲ್ಲದಕ್ಕೂ ಕೊಂಕು ನುಡಿತೀನಿ? ವೃಕ್ಷಗಳು ನೋಡಿ, ಆಕಾಶ ಎತ್ತರಕ್ಕೆ ಬೆಳೆಯುತ್ತೆ, ಆದ್ರೆ ರೆಂಬೆಗಳು, ಎಲೆಗಳು, ಕೊಂಬೆಗಳು ಹೇಗಿರುತ್ತೆ? ಹೇಗಿರುತ್ತೆ? ಭೂಮಿನ ನೋಡ್ತಾ ಇರುತ್ತೆ ಯಾವಾಗ್ಲೂ. ಅಬ್ಸರ್ವ್ ಮಾಡಿದೀರಾ? ಮಾಡ್ಲಿಲ್ಲ ಅಂದ್ರೆ ಇವತ್ತಿಂದ ಶುರು ಹಚ್ಕೊಳ್ಳಿ ಮಾಡ್ಲಿಕ್ಕೆ. ಯಾವಾಗ ನೀವು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿರ್ತೀರೋ, ಇಂತಹ ಸಣ್ಣ ಸಣ್ಣ ವಿಷಯಗಳನ್ನ ನೀವು ಗಮನಿಸಬಹುದು ಮಾಸ್ಟರ್ಸ್. ತಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಭೂಮಿಗೆ ತಲೆ ತಗ್ಗಿ ಇರುತ್ತೆ ಮರಗಳು. ಅದು ನಾವು ಕಲಿಬೇಕಾದ್ರಿಂದ ವೃಕ್ಷ ಸಾಮ್ರಾಜ್ಯದಿಂದ, ಅಲ್ವಾ? ಆಮೇಲೆ ವೃಕ್ಷಗಳು ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ, ಬರೀ ಅದಕ್ಕೆ ಕೊಡೋದೊಂದೇ ಗೊತ್ತಿರೋದು, ಕೊಡ್ತಾ ಹೋಗ್ತಿರುತ್ತೆ, ಅಲ್ವಾ? ನೀವು ಕಲ್ ತಗೊಂಡು ಹೊಡಿರಿ, ರಂಪ ತಗೊಂಡು ಕಟ್ ಮಾಡಿ, ಗಾಡಿಗಳು ತಗೊಂಡು ಡ್ಯಾಮೇಜ್ ಮಾಡಿ, ನೀನ್ ನನ್ಗೆ ಹಿಂಗ್ ಮಾಡ್ದೆ ನಾನ್ ನೆಕ್ಸ್ಟ್ ನಿನಗೆ ಮಾವಿನ ಹಣ್ಣು ಕೊಡಲ್ಲ ಅಂತ ಯಾವ ಮರನೂ ಹೇಳಲ್ಲ. ಅದರ ಗುಣ ಏನು? ಬರೀ ಕೊಡ್ತಾನೇ ಹೋಗೋದು ಅದರ ಗುಣ. ಅದನ್ನ ನಾವು ವೃಕ್ಷಗಳಿಂದ ಕಲಿಬೇಕು, ಕೊಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಹತ್ರ ಏನಿದೆ ಅದನ್ನ ಇತರರಿಗೆ ಹಂಚಿದಾಗ ಆ ಯೂನಿವರ್ಸ್ 10 ಪಟ್ಟು ನಮಗೆ ಜಾಸ್ತಿ ಮಾಡುತ್ತೆ. ಇದೆಲ್ಲರೂ ಕೇಳಿದ್ದೀರಾ, ಎಲ್ಲಾ ಕ್ಲಾಸಲ್ಲೂ ಕೇಳಿದ್ದೀರಾ. ಏನೇನ್ ಕೊಡ್ಬೋದು? ನೀವೇ ಕ್ವಶನ್ ಮಾಡ್ಕೋಬೇಕು, ನಾನು ಏನ್ ಕೊಡ್ಬೋದು? ಯಾಕಂದ್ರೆ ನಾನು ಏನೇ ಪಡ್ಕೊಂಡಿದ್ರೆ ಇವತ್ತು ಅದು ಈ ಸೃಷ್ಟಿಯಿಂದ ನಾನು ಪಡೆದಿರ್ತೀನಿ. ಪಡೆದಿದ್ದನ್ನ ನಾನು ಮತ್ತೆ ವಾಪಸ್ ಕೊಡ್ಬೇಕು, ಅದು ನನ್ನಲ್ಲೇ ಇಟ್ಕೋಬಾರ್ದು. ರೊಟೇಟ್ ಆಗ್ತಾ ಇರ್ಬೇಕು, ಅದು ರೊಟೇಟ್ ಆಗ್ತಾನೆ ಇರ್ಬೇಕು. ನೋಡಿದ್ರ ಮಾಸ್ಟರ್ಸ್, ನಾವು ಬರೀ ಪಂಚಭೂತಗಳಂತ ಬಾಯಿನಲ್ಲಿ ಹೇಳಿ ಸುಮ್ನೆ ಬಿಟ್ಬಿಡ್ತೀವಿ. ಒಳ ಹೊಕ್ಕಾಗ ಅದರ ಅರ್ಥಗಳು ನಮಗೆ ವಿಧ ವಿಧವಾಗಿ ಕಾಣಿಸುತ್ತೆ. ನಮಗೆ ಅದನ್ನ ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ನಾವು ಡಿಗ್ ಮಾಡ್ತಾ ಹೋದಾಗೆಲ್ಲನೂ ನಮ್ಮ ಜ್ಞಾನ ವೃದ್ಧಿಸುತ್ತಾ ಹೋಗ್ತಾ ಇರುತ್ತೆ. ಚಕ್ರಗಳಲ್ಲಿ ನಾನು ಹೇಳಿದೆ, ಭೂತತ್ವ ಯಾವುದಕ್ಕೆ ಪ್ರತಿರೂಪ? ಮೂಲಾಧಾರಕ್ಕೆ. ಮೂಲಾಧಾರ, ಈ ಇಡೀ ದೇಹಕ್ಕೆ ಆಧಾರ ಯಾವುದು? ನಮ್ಮ ಮೂಲಾಧಾರ, ಬೆನ್ನು ಮೂಳೆ ಕೊನೆಯ ಭಾಗ. ಆ ಮೂಲಾಧಾರದ ವಿಘ್ನೇಶ್ವರನ, ಗಣೇಶನನ್ನ ಪ್ರತಿಬಿಂಬಿಸುತ್ತೆ ಮೂಲಾಧಾರ ಚಕ್ರ. ನಾವು ಮನೆಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಿದಾಗ್ಲೂ ಸಹಿತ ನಾವು ಮೊಟ್ಟ ಮೊದಲನೇದಾಗಿ ಗಣೇಶ ಪೂಜೆ ಮಾಡ್ತೀವಿ. ಯಾಕೆ? ಯಾವುದೇ ವಿಘ್ನಗಳು ಬಾರದೇ ಇರಲಿ ಅನ್ನೋ ಉದ್ದೇಶದಿಂದ ನಾವು ಗಣೇಶನನ್ನ ಪೂಜಿಸ್ತೀವಿ. ಕರೆಕ್ಟ್ ಅಲ್ವಾ? ಅಂತಹ ಮೂಲಾಧಾರ, ಅಂತಹ ಭೂಮಿ ತತ್ವವನ್ನು ನಾವು ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಅಂದ್ರೆ
ಸಹನೆಯನ್ನು, ಪ್ರೀತಿಯನ್ನು ಕೊಡುವಂತಹ ಒಂದು ಮನೋಭಾವವನ್ನು, ಹಂಚುವಂತಹ ಭಾವನೆಯನ್ನ, ಕೃತಜ್ಞತಾ ಭಾವನೆಯನ್ನ ನಾವುಗಳೇನ್ ಮಾಡ್ಬೇಕು? ಈ ಭೂಮಿಯಿಂದ, ಈ ಭೂಮಿಯ ತತ್ವದಿಂದ, ಈ ಭೂಮಿಯ ಗುಣಗಳಿಂದ ನಾವು ಕಲಿಬೇಕು. ನಾವು ಬರೀ ಭೂಮಿ ಅಂತ ಹೇಳ್ಬಿಡ್ತೀವಿ. ಎದುಳಿ ಮಾಸ್ಟರ್, ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಲು ಸ್ಪರ್ಶಿಸಿಗೂ ಇದಕ್ಕ ಮುಂಚೆ ಹೇಳಿ: ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ, ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ವಮಕ್ಷ್ಮಿ. ಹೇಳಿ, ಆ ಭೂತಾಯಿಗೆ ಒಂದು ನಮಸ್ಕಾರ ಮಾಡಿ, ಪ್ರೀತಿಯಿಂದ ನಮಸ್ಕಾರ ಮಾಡಿ. ತಾಯಿ, ನಂಗೆ ಗೊತ್ತಿಲ್ದಿರನು, ಗೊತ್ತಿದ್ದು ತಪ್ಪುಗಳು ಮಾಡ್ತಿರ್ತೀನಿ, ನಿನ್ನ ತುಳಿತಿರ್ತೀನಿ, ದಯವಿಟ್ಟು ಈ ನಿನ್ನ ಕಂದನನ್ನ ನೀನು ಕ್ಷಮಿಸು ಅಂತ ಗಳಿಗೆಗಳಿಗೂ ನೀವು ಆ ಭೂತಾಯಿಗೆ ಒಂದು ಕೃತಜ್ಞತೆ ಭಾವನೆಯಲ್ಲಿದ್ದಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಇಂತಹ ಗುಣಗಳನ್ನ ನಮಗ್ ನಾವೇ ಅಳವಡಿಸ್ಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ಯಾಕಂದ್ರೆ ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಆ ಅರಿವು ನಮ್ಮಲ್ಲಿದೆ. ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ಎಲ್ಲಿ ನಾನು ನನ್ನನ್ನು ಸಿದ್ಧಿದ್ಕೋಬೇಕು ಅನ್ನೋ ಅರಿವು ಎಲ್ರಿಗೂ ಇದೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅವಾಗ ಎಚ್ಚರಿಕೆ ಗಂಟೆಯನ್ನ ಬಾರಿಸಿ ಅಂತ ರಂಗನಾಥ್ ಗುರೂಜಿಯವರು ಬಂದು ಕ್ಲಾಸ್ ತಗೊಳ್ಳಿ ಅಂತ ಎಲ್ರನ್ನ ಕರೀತಿರ್ತಾರೆ. ಗೊತ್ತಿರೋ ವಿಷಯನೇ ಇನ್ನೊಂದ್ಸಲ ಜ್ಞಾಪಿಸ್ತಿರ್ತೀವಿ ಅಷ್ಟೇನೆ. ನಾವು ಹೊಸದಾಗಿ ಏನಿಲ್ಲ, ಎಲ್ಲಾ ಮಾಸ್ಟರ್ಸ್ ಹೇಳಿ ಹೋಗಿರೋದಿನೇ ಇನ್ನೊಂದ್ಸಲ ಜ್ಞಾಪಿಸ್ತಿದೀವಿ ಅಷ್ಟೇನೆ. ಮತ್ತೆ ಎಲ್ಲಾದ್ರೂ ಈ ಭೌತಿಕ ಜೀವನದಲ್ಲಿ, ಜಂಜಾಟದಲ್ಲಿ, ಮಾಯೆಯಲ್ಲಿ ಸಿಕ್ಕಳ್ಕೊಂಡು ಮತ್ತೆ ನಾವು ಹಿಂದಕ್ಕೆ ಹೋಗ್ತಿದೀವಾ, ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ತರ ಕ್ಲಾಸಸ್ ನ ಕಂಡಕ್ಟ್ ಮಾಡೋದು. ಏನಾಗುತ್ತೆ? ಸಜ್ಜನ ಸಾಂಗತ್ಯ ಸೇರಿದಾಗ ಈ ತರ ಆತ್ಮಜ್ಞಾನದ ಅರಿವು ಎಲ್ಲರಲ್ಲೂ ಬರುತ್ತೆ ಮಾಸ್ಟರ್ಸ್. ದಿನ ದಿನ ಇದು ಎಚ್ಚರಿಕೆಯ ಗಂಟೆ. ಡಿಸ್ಕಷನ್ ಮಾಡಿದಾಗ ಹೌದಲ್ವಾ, ಈ ವಿಷಯ ಮೇಡಮ್ ಹೇಳಿದ್ರು, ಇದನ್ನ ನಾನು ಸರಿ ಮಾಡ್ಕೋಬೇಕು ಅಂತ ನಾವೇ ನಾವು ಚೆಕ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ಎಸ್, ಮೊದಲನೇದು ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್, ಜಲತತ್ವ. ನೀರು ಬಹಳ 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 ಮುಖ್ಯವಾದದ್ದು. ದಯವಿಟ್ಟು ಹಿತಮಿತವಾಗಿ ಬಳಸಿ, ನೀರನ್ನು ಉಳಿಸಿ, ಕಾಡನ್ನು ಬೆಳೆಸಿ. ಇದು ಸ್ಲೋಗನ್ ಎಲ್ಲಾ ಕಡೆ ನೋಡ್ತಿರ್ತೀವಿ ನಾವು ಸಾಮಾನ್ಯವಾಗಿ. ಬಹಳ ನಮ್ಮ ದೇಹನೂ ಅಷ್ಟೇನೆ ನೀರಿನಿಂದನೇ ಆಗಿದೆ. 72% ನಮ್ಮ ದೇಹದಲ್ಲಿ ನೀರಿನ ಅಂಶ ಇದೆ. ನಾವು ಕುಡಿಯೋದಕ್ಕಾಗಬಹುದು, ಸ್ವಚ್ಛತೆಗಾಗಬಹುದು, ಈ ಒಂದು ದೇವರ ವಿಗ್ರಹಗಳನ್ನು ತೊಳೆಯೋದಕ್ಕೂ ಆಗ್ಬಹುದು. ಪ್ರತಿ ಒಂದಕ್ಕೂ ನಾವು ನೀರನ್ನ ಉಪಯೋಗಿಸ್ತೀವಿ. ಯಾಕೆ? ಸ್ವಚ್ಛತೆಗಾಗಿ, ಸ್ವಚ್ಛವಾಗಿರ್ಬೇಕು ಎಲ್ಲಾನು ಅಂತ. ನೀರು ಹೇಗಿರುತ್ತೆ? ಹರಿತಾ ಇರುತ್ತೆ. ಒಂದೇ ಕಡೆ ನಿಲ್ಲುತ್ತಾ ನೀರು? ನಿಲ್ಲುತ್ತೆ. ಒಂದೇ ಕಡೆ ನಿಂತ್ರೆ ಏನಾಗುತ್ತೆ? ಆ ನೀರು ಸ್ವಲ್ಪ ದಿನ ಆದ್ಮೇಲೆ ಕಲುಷಿತಗೊಳ್ಳುತ್ತೆ. ಹುಳ ಹುಪ್ಪಳಗಳು ಸೇರ್ಕೊಂಡು ಸ್ಮೆಲ್ ಬರಕ್ಕೆ ಶುರು ಆಗುತ್ತೆ. ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ನೀರಾಗೋಗುತ್ತೆ ಅಲ್ವಾ? ಮತ್ತೆ ಇನ್ನೊಂದು, ನೀರು ಹರಿತಾ ಹರಿತಾ ನಾವು ಸ್ವಚ್ಛ ಮಾಡ್ಕೊಳ್ತೀವಿ ನೀರಿಂದ, ಬಟ್ ಅದು ಆ ಕೊಳೆಯ ಯಾವುದನ್ನು ತನಗೆ ಅಂಟಿಸ್ಕೊಳ್ಳೋದೇ ಇಲ್ಲ. ಯಾವಾಗ್ಲೂ ಡಿಟ್ಯಾಚ್ಮೆಂಟ್ ಮೂಡಲ್ಲೇ ಇರುತ್ತೆ ನೀರು. ಈಗ ನೀವು ಸ್ನಾನ ಮಾಡ್ತೀರಾ, ಕೊಳೆ ತೆಗಿತೀರಾ, ಆ ಕೊಳೆ ನೀರ್ಗೇನಾದ್ರೂ ಅಂಟ್ಕೊಂಡಿರುತ್ತಾ? ಖಂಡಿತ ಇಲ್ಲ ಅಲ್ವಾ? ಹಾಗೇನೆ ನಾವು ಸಹ ನಿಂತ ನೀರಾಗದೆ ಹರಿಯುವ ನೀರಾಗಿ ಹರಿತಾ ಇರ್ಬೇಕು. ಪತ್ರಿಜಿಯವರು ಅದೇ ಹೇಳಿದ್ದು, ಪ್ರತಿಯೊಬ್ಬರಿಂದನೂ ಕಲಿಬೇಕು ನಾವು. ನಾನು ಇಷ್ಟು ಕಲ್ತಿದ್ದೀನಿ ಸಾಕು, ನನ್ನ ಇಷ್ಟೇ ಅಂತ ನನಗೆ ನಾನೇ ಬೌಂಡ್ರಿ ಹಾಕೊಳ್ದಿರ ಪ್ರತಿಯೊಬ್ಬರಿಂದನೂ ನಾವು ಕಲಿತಾ ಹೋಗ್ಬೇಕು. ಕಲಿತಾ ಕಲಿತಾ ಕಲಿಸ್ತಾ ಹೋಗ್ಬೇಕು. ಬರೀ ಕಲಿಯೋದೊಂದೇ ಅಲ್ಲ, ಕಲ್ತ್ಕೊಂಡ್ ನಮ್ಮಲ್ಲೇ ಇಟ್ಕೊಂಡ್ಬಿಟ್ಟಿದ್ರೆ ಏನಾಗುತ್ತೆ? ಅದು ನಿಂತ ನೀರಾಗೋಗುತ್ತೆ. ಅದೇ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಹರಿಯುವ ನೀರಾಗಿ ಸ್ವಚ್ಛವಾಗಿರುತ್ತೆ.
ಇದು ನಾವು ನೀರಿಂದ ಕಲಿಯಬೇಕಾದ ಒಂದು ಮುಖ್ಯವಾದ ಜಲತತ್ವ ಗುಣ. ಹರಿತಾ ಇರಬೇಕು, ನಿಂತ ನೀರಾಗಬಾರ್ದು. ನಾವು ಯಾವುದಕ್ಕೂ ಅಂಟಿಯೂ ಅಂಟದಂತೆ ಇರಬೇಕು, ಡಿಟ್ಯಾಚ್ಮೆಂಟ್ ಅಲ್ಲೇ ಇರಬೇಕು. ಇದು ನೀರಿಂದ ನಾವು ಕಲಿಬೇಕು ಮಾಸ್ಟರ್ಸ್. ಮತ್ತೆ ನಾವೇನ್ ಮಾಡ್ತೀವಿ, ಯೋಗ ಆಗ್ಲಿ ಧ್ಯಾನ ಆದ್ರಿ ಮಾಡಿದ್ರೆ, ಯೋಗದ ಮುಂಚೆ ಧ್ಯಾನದ ಮುಂಚೆ ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿ, ಧ್ಯಾನ ಆದ್ಮೇಲೆ ನೀರನ್ನ ಕುಡೀರಿ ಅಂತಾರೆ. ಯಾಕೆ? ಯಾಕಂದ್ರೆ ಧ್ಯಾನದಲ್ಲಿ ಎದ್ದಾಗ ನಮ್ಮ ಬಾಡಿ ಆ ಕಾಸ್ಮಿಕ್ ಎನರ್ಜಿಯಿಂದ ತುಂಬಾ ಹೀಟ್ ಆಗಿರುತ್ತೆ ಬಾಡಿ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ನಾನು ಧ್ಯಾನಕ್ಕೆ ಕುತ್ಕೊಂಡು ಅರ್ಧ ಮುಕ್ಕಾಲ್ ಗಂಟೆ ಆಗ್ತಿದ್ದಾಗೆ ನನ್ನ ನಾಲಿಗೆ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ. ಹೀಟ್ ಫಾರ್ಮ್ ಆದ್ರೆ ಗುಳ್ಳೆ ಬರುತ್ತಲ್ಲ, ಆ ತರ ಇರುತ್ತೆ ನನಗೆ. ಧ್ಯಾನ ಮುಗಿದು ನೀರ್ ಕುಡಿದ ತಕ್ಷಣ ಹೊಟ್ಟೋಗಿರುತ್ತೆ ನನಗೆ. ಅದು ನನ್ನ ಬಾಡಿಯ ಒಂದು ಇದು. ನಾ ಹೇಳ್ತೀನಿ ಎಲ್ರಿಗೂ ಹಾಗೆ ಆಗ್ಬೇಕು ಅಂತಿಲ್ಲ, ಯಾಕಂದ್ರೆ ಕಾಸ್ಮಿಕ್ ಎನರ್ಜಿ ಇಸ್ ತುಂಬಾ ಹೀಟ್ ಆಗಿರುತ್ತೆ. ಎಷ್ಟೇ ಆಗ್ಲಿ ಕಾಸ್ಮಿಕ್ ಎನರ್ಜಿ ಅಲ್ವಾ, ಎನರ್ಜಿ ಇಸ್ ಬಿಕಮ್ ಹೀಟೇನೆ ಎನರ್ಜಿ ಅನ್ನೋದು. ಅದಕ್ಕೆ ನೀರ್ ಕುಡೀರಿ ಅಂತ ಹೇಳ್ತಾರೆ. ಧ್ಯಾನ ಆಗಿದ ತಕ್ಷಣ ನೀರನ್ನ ಸೇವನೆಯನ್ನು ಮಾಡಿ ಅಂತ. ಮತ್ತೆ ಅದೇ ನೀರನ್ನ ನಾವು ಕೆಲವೊಮ್ಮೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಇಟ್ಕೊಂಡು ಕೆಲವೊಂದು ಅಫರ್ಮೇಶನ್ ಅದಕ್ಕೆ ಹೇಳಿ ನಾವು ತೆಗೆದುಕೊಂಡಾಗ ಕೆಲವೊಂದು ಬದಲಾವಣೆ ನಮ್ಮ ದೇಹದಲ್ಲಿ ಆಗುತ್ತೆ. ದೇವಸ್ಥಾನದಲ್ಲಿ ಅದೇ ಲಿಕ್ವಿಡ್ನೇ ಕೊಡ್ತಾರೆ, ನೀರ್ನೆ. ನಾವೇನಂತ ಕರಿತೀವಿ? ತೀರ್ಥ ಅಂತ ಕರಿತೀವಿ. ಮನೇಲಿ ಕುಡಿದ್ರೆ ಏನಾಗುತ್ತೆ? ನೀರು ಅಂತೀವಿ. ಭಾವನೆ ದೇವರಿಗೆ ಇಟ್ಟಿದ್ದಪ್ಪ ಅಂದ್ರೆ ಭಕ್ತಿಯಿಂದ ನಾವು ಅದನ್ನ ತೀರ್ಥವಾಗಿ ನಾವು ತಗೊಳ್ತೀವಿ. ಅಂದ್ರೆ ನೀರಿಗೆ ಅಷ್ಟು ಪವರ್ ಇದೆ ಮಾಸ್ಟರ್ಸ್. ನೀವು ಅಷ್ಟೇನೆ, ಎಲ್ಲಾದ್ರೂ ದೈಹಿಕವಾದ ಒಂದು ನೋವುಗಳಿದ್ದಾಗ ಆ ನೀರನ್ನ ಕೈಯಲ್ಲಿಟ್ಕೊಂಡು, ಇವತ್ತು ಈ ಅಮೃತವನ್ನು ನಾನು ಸೇವಿಸ್ತಾ ಇದ್ದೀನಿ, ನನ್ನ ದೇಹದಲ್ಲಿ ಏನೇ ಒಂದು ಬ್ಲಾಕ್ಸ್ ಇದ್ರೂ ಅದು ರಿಮೂವ್ ಆಗೋಗ್ಲಿ ಅಂತ ಒಳ್ಳೆ ಅಫರ್ಮೇಶನ್ ಹೇಳ್ಕೊಂಡು ನೀರ್ ಕುಡಿದಾಗ ಅದು ವರ್ಕೌಟ್ ಆಗುತ್ತೆ. ನೀರಿಗೆ ಅಷ್ಟು ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ಋಷಿಗಳು ಕಮಂಡಲದಲ್ಲಿ ಗಂಗೆಯನ್ನು ಇಟ್ಕೊಂಡು ಹೋಗ್ತಿದ್ರು. ಶಾಪ ಕೊಡ್ಬೇಕಾದ್ರೂ ಗಂಗೆಯನ್ನೇ ಯೂಸ್ ಮಾಡ್ತಿದ್ರು. ಅಂದ್ರೆ ಅವಾಗ ಅರ್ಥ ಮಾಡ್ಕೊಳ್ಳಿ ನೀರಿಗೆ ಎಷ್ಟು ಪವರ್ ಇದೆ ಅಂತ ಅನ್ಬಿಟ್ಟು. ಅಂತಹ ನೀರನ್ನ ನಾವೇನ್ ಮಾಡ್ತಿದ್ವಿ? ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ ಮನೆಯಲ್ಲಿ. ದಯವಿಟ್ಟು ಇವತ್ತಿಂದ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ನೀರನ್ನ ಬಳಸಿ. ಅನವಶ್ಯಕವಾಗಿ ಪಂಚಭೂತಗಳಲ್ಲಿ ಸಿಗುವಂತ ಯಾವುದೇ ಪಂಚಭೂತಗಳನ್ನು ಹಾಳು ಮಾಡುವುದಾಗ್ಲಿ ವೇಸ್ಟ್ ಮಾಡೋದಾಗ್ಲಿ ರೈಟ್ಸ್ ಮಾನವರಿಗೆ ಇಲ್ಲವೇ ಇಲ್ಲ. ದಯವಿಟ್ಟು ಅದು ಎಲ್ಲರ ಅನುಭವಕ್ಕೂ ಬರಬೇಕು. ಮಾಘ ಮಾಸಕ್ಕೆ ಯಾರ್ಯಾರು ನದಿ ತೀರಕ್ಕೆ ಹೋಗಿದ್ದೀರಾ ಈ ವರ್ಷದಲ್ಲಿ? ಈಗ ಈ ಮಂತಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಾಘ ಮಾಸ ಸ್ನಾನ ಯಾರ್ಯಾರೆಲ್ಲ ಮಾಡಿದೀರಾ? ಯಾರು ಮಾಡಿಲ್ವಾ? ನಾನು ಲಾಸ್ಟ್ ಮಂತು ಇದಕ್ ಹೋಗಿದ್ವಿ, ಧರ್ಮಸ್ಥಳಕ್ಕೆ ಹೋಗಿದ್ವಿ. ಗುರುಜಿಯವರು ಬಂದಿದ್ರು, ರಂಗನಾಥ್ ಗುರುಜಿಯವರು ಬಂದಿದ್ರು, ಮಾತಾಡಿಸ್ದೆ ಅವ್ರನ್ನು. ಅದಾದ್ಮೇಲೆ ನಾವು ಕುಕ್ಕೆಗೆ ಹೋದ್ವಿ. ಕುಮಾರಧಾರ ಇತ್ತಲ್ಲಿ. ಏನು ಜನ, ಹುಚ್ಚು ಜನ ಅಂದ್ರೆ ಸೋಪ್ ಹಾಕೊಂಡು ಉಜ್ಜೋದೇನು, ಬಟ್ಟೆ ತೊಳೆಯೋದೇನು, ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಮನುಷ್ಯನಿಗೆ. ಅದೇ ನೀರನ್ನ ನಾವು ಕುಡಿತೀವಿ. ಮನೆಯಲ್ಲಿ ನೀಟಾಗಿ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಗಂಗೆಗೆ ನಮಸ್ಕರಿಸಿ ಒಂದ್ 4 ಹನಿ ನೀರ್ನ ತಲೆ ಮೇಲೆ ಚಿಮಿಸ್ಕೊಂಡ್ರೆ ಮುಗೀತು. ಯಾಕಂದ್ರೆ ಅವರೆಲ್ಲ ಮೆಡಿಟೇಟರ್ಸ್ ಎಲ್ಲ ಅಲ್ಲಿ ಸ್ನಾನ ಮಾಡ್ತಿದ್ದವರು, ನಾನ್ ಮೆಡಿಟೇಟರ್ಸ್. ಅವ್ರಿಗೆ ಆ ಅರಿವಿಲ್ಲ, ಆದ್ರೆ ನಮಗೆ ಆ ಅರಿವಿದೆ. ಪಂಚಭೂತಗಳನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ಒಂದು ಅರಿವು ನಮ್ಮಲ್ಲಿದೆ. ಹಾಗಾಗಿ ಮಾಸ್ಟರ್ಸ್ ನನ್ಗೆ ಬಹಳ ಬೇಜಾರಾಯ್ತು, ಬಟ್ ಹೇಳೋಂಗಿಲ್ಲ, ಸುಮ್ನೆ ಇರೋಂಗಿಲ್ಲ. ನಾವು ಅಲ್ಲಿ ನಿಂತ್ಕೊಂಡ್ವಿ, ತಲೆ ಮೇಲೆ 1-2 ಹನಿ ಹಾಕೊಂಡು ತಾಯಿಗೆ ನಮಸ್ಕರಿಸಿ
ಈಚೆ ಕಡೆ ಬಂದ್ವಿ. ಲಾಸ್ಟ್ ಇಯರ್ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲೂ ಅಷ್ಟೇ ನಾನು ಸ್ನಾನ ಮಾಡ್ಲಿಲ್ಲ. ನನಗ್ ಬೇಕಾಗಿಲ್ಲ, ಗಂಗೆ ಪವಿತ್ರವಾಗಿರ್ಬೇಕು ಅಂದ್ರೆ ನೋಡಿ ಸಂತೋಷ ಪಡೋಣ. ಸ್ನಾನ ಮಾಡ್ಲೇಬೇಕು ಅಂತ ಯಾರು ಹೇಳಿಲ್ಲ. ಇಲ್ಲ, ಒಂದು ಚೊಂಬು ತಗೊಳ್ಳಿ, ಈಚೆ ಕಡೆ ಬನ್ನಿ, ತಲೆ ಮೇಲೆ ಸುರ್ಕೊಳ್ಳಿ, ಯಾರು ಬೇಡ ಅಂದ್ರು. ಅಲ್ಲಿ ಸುತ್ತಮುತ್ತ ಅದೇ ನೀರೇ ತಾನೇ ನಾವ್ ಯೂಸ್ ಮಾಡೋದು, ಹೋಟೆಲ್ಗಳಲ್ಲಿ ಮನೆಗಳಲ್ಲೆಲ್ಲ ಗಂಗೆ ನೀರನ್ನೇ. ನದಿಗೆ ಹೋಗಿ ಯಾಕೆ ನಾವು ಗಲೀಜ್ ಮಾಡ್ಬೇಕು? ಹಾನಿ ಯಾಕೆ ಮಾಡ್ಬೇಕು ನದಿಗಳಿಗೆ? ಅಲ್ಲಿ ಎಷ್ಟು ಜೀವ ಚರ ಪ್ರಾಣಿಗಳು ವಾಸಿ ಮಾಡ್ತಿರುತ್ತೆ. ನಾವು ಹಾಕೋ ಸೋಪು, ಬಟ್ಟೆ ಒಗೆಯೋದು, ಅರಿವಿರ್ಬೇಕು ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಅರಿವಿರ್ಬೇಕು. ಈ ರೀತಿಯಾಗಿ ನೀರನ್ನ ದಯವಿಟ್ಟು ಯಾರು ಪೋಲ್ ಮಾಡಬೇಡಿ. ನೆಕ್ಸ್ಟ್ ನಮ್ಮ ಜನರೇಷನ್ ನಾವೇನ್ ಉಳಿಸ್ತಿದೀವಿ ಮಾಸ್ಟರ್ಸ್? ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ನಾವೇನ್ ಉಳಿಸ್ ಎಲ್ಲ ನಾವೇ ಖರ್ಚು ಮಾಡಿ ಹಾಳು ಮಾಡಿಬಿಟ್ರೆ ಅವ್ರಿಗಂತ ನಾವೇನ್ ಉಳಿಸಿರ್ತೀವಿ ಹೇಳಿ? ಇವತ್ತಿಂದ ಎಲ್ರು ದಯವಿಟ್ಟು ನಿಮಗೆ ನೀವೇ ಪ್ರತಿಜ್ಞೆ ಮಾಡ್ಕೊಳ್ಳಿ, ಯಾವ ನದಿ ಸ್ನಾನಕ್ಕೂ ಹೋಗ್ಬೇಡಿ. ಹೋಗ್ಲೇಬೇಕು ಅಂದ್ರೆ ಹೋಗಿ ಮನೆಯಿಂದ ನೀಟಾಗಿ ಸ್ನಾನ ಮಾಡ್ಕೊಂಡು ಹೋಗಿರಿ. ಒಂದು ಮಗ್ಗನ ತಗೊಂಡೋಗಿ ತಗೊಂಬನ್ನಿ, ತಲೆ ಮೇಲೆ ಒಂಚೂರು ಸುರ್ಕೊಳ್ಳಿ, ಕಾಲ್ ಮೇಲೆ ಹಾಕೊಳ್ಳಿ. ನದಿ ಒಳಗಡೆ ಅಲ್ಲ, ಈಚೆ ಕಡೆ ಬಂದ್ಮೇಲೆ. ನಮ್ಮ ಮೋದಿಜಿಯವ್ರಿಗೆ ಏನಕ್ಕೆ ಸೇವ್ ಗಂಗಾ ಅಂತ ಯಾಕೆ ಹೇಳಿದ್ರು? ಸ್ವಚ್ಛ ಭಾರತ್ ಸ್ವಚ್ಛ ಗಂಗಾ ಅಂತ ಯಾಕೆ ಹೇಳಿದ್ರು? ಇದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಇವೆಲ್ಲಾನು? ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಕರ್ತವ್ಯನೇ. ಬರೀ ಇವರೊಬ್ಬರದೇ ಅಲ್ಲ, ಮೋದಿ ಅವರ ಒಬ್ಬರದೇ ಅಲ್ಲ. ಇದು ಎಲ್ಲ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ. ನದಿಗಳನ್ನ ಸೇವ್ ಮಾಡಬೇಕು, ನದಿಯ ನೀರನ್ನ ಉಳಿಸ್ಬೇಕು ಅನ್ನೋದು. ಎಸ್ ಮಾಸ್ಟರ್ಸ್, ಸಾರಿ, ತುಂಬಾ ಡೀಪ್ ಆಗೋದೆ ಅನ್ಸುತ್ತೆ. ಯಾಕಂದ್ರೆ ನನ್ಗೆ ನೀರು ಅಂದ್ರೆ ಬಹಳ ಪ್ರೀತಿ, ಬಹಳ ಅಭಿಮಾನ, ತುಂಬಾ ಅಭಿಮಾನ ನನ್ಗೆ ನೀರು ಅಂದ್ರೆ. ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ಬಳಸೋದು. ಅದ್ರ ಮೇಲೆ ಒಂದು ಡ್ರಾಪ್ ಕೂಡ ನಾನು ವೇಸ್ಟ್ ಮಾಡಲ್ಲ ನೀರ್ನ. ನೆಕ್ಸ್ಟ್, ಅಗ್ನಿ ತತ್ವ. ಅಗ್ನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ, ಬೆಳಕು. ನಮ್ಮಲ್ಲಿರುವ ಅಜ್ಞಾನವನ್ನು ತೊಡೆದು ಹಾಕುತ್ತೆ ಈ ಬೆಳಕು. ಆ ಬೆಳಕು ಈ ಅಗ್ನಿ ತತ್ವದಿಂದ ಬರುತ್ತೆ. ಜ್ಞಾನಾದಿ ದಗ್ಧ ಕರ್ಮಾಣಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ. ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಉದರಾಗ್ನಿ, ಹೊಟ್ಟೆಯ ಭಾಗ, ಉದರಾಗ್ನಿ, ನಾವು ತೆಗೆದುಕೊಂಡಂತಹ ಆಹಾರವನ್ನು ಪಚನ ಕ್ರಿಯೆ ಮಾಡಲು ನಮ್ಮ ಉದರದಲ್ಲಿರುವ ಅಗ್ನಿಯೇ ಕಾರಣ. ಅದು ತಣ್ಣಗಾಗೋಯ್ತು ಅಂದ್ರೆ ಅದಕ್ಕೇನೆ ಕೆಲವೊಂದು ಅನಾರೋಗ್ಯಗಳು ಕಾಡುತ್ತೆ. ಅಜೀರ್ಣ ಆಗುತ್ತೆ, ತಿಂದಿದ್ದು ಜೀರ್ಣ ಆಗಲ್ಲ ಅಂತೀವಿ. ಯಾಕೆ? ಉದರ ಅಗ್ನಿ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಜಠರಾಗ್ನಿ ಅಂತ ಹೇಳ್ತೀವಿ. ಹಾಗಾಗಿ ಈ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡ್ಬೇಕು ಅಂದರೆ ಈ ನಮ್ಮ ಹೊಟ್ಟೆಗೆ ನಾವು ಹಾಕಬೇಕಾಗಿರೋದು ಯಾವುದು? ಶಾಕಾಹಾರ ಮಾತ್ರವೇ, ಮಾಂಸಾಹಾರ ಅಲ್ವೇ ಅಲ್ಲ. ಶಾಕಾಹಾರ ಮಾತ್ರನೇ ಹಾಕ್ಬೇಕು. ಯಾಕಂದ್ರೆ ಭಗವಂತ ಸೃಷ್ಟಿಸಿರೋದೇ ಹಾಗೆ, ಶಾಕಾಹಾರವಾಗೇ ನಮ್ಮನ್ನು ಸೃಷ್ಟಿಸಿರೋದು. ನಾವು ಅಜ್ಞಾನದಿಂದ ಪ್ರಾಣಿಗಳನ್ನ ಹಿಂಸೆ ಮಾಡಿ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಅದು ಮಾಡಿದ್ವಿ. ಈಗ ಧ್ಯಾನಕ್ಕೆ ಬಂದಿದ್ದೀವಿ, ಅರಿವಿದೆ, ನಾವು ಯಾರು ಮಾಡ್ತಿಲ್ಲ. ಪಿರಮಿಡ್ ಮಾಸ್ಟರ್ಸ್ ಯಾರನ್ನು ಆ ತರ ಒಂದು ಪ್ರಾಣಿ ಹಿಂಸೆಯನ್ನು ನಾವು ಮಾಡ್ತಿಲ್ಲ. ಆ ಜ್ಞಾನ ನಮಗ್ ಬಂದಿದೆ. ಈ ಒಂದು ಧ್ಯಾನದಿಂದ ನಮ್ಗೇನಾಗಿದೆ? ಆ ಜ್ಞಾನ ಒಂದು ನಮಗ್ ಬಂದಿದೆ. ಈ ತರ ಜ್ಞಾನಗಳು ಯಾವಾಗ ಬರುತ್ತೆ? ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ, ಜ್ಞಾನ ಮಾಡ್ತಾ ಮಾಡ್ತಾ ಥಾಟ್ಲೆಸ್ ಸ್ಟೇಜ್ಗೆ ಹೋದಾಗ ಸೃಷ್ಟಿಯ ಎಷ್ಟೋ ರಹಸ್ಯಗಳು ನಮ್ಗೆ ತಿಳಿತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಈ ರೀತಿಯಾದ ಒಂದು ಸಜ್ಜನ ಸಾಂಗತ್ಯವನ್ನು ನಾವು ಕೂಡಿದಾಗನು ನಮ್ಗೆ ಎಷ್ಟೋ ವಿಷಯಗಳು ವಿನಿಮಯವಾಗ್ತಾ ಹೋಗುತ್ತೆ ನಮಗೂ ಅವರ ಮಧ್ಯದಲ್ಲಿ. ಅದಕ್ಕೆ ಹೇಳೋದು ಮಾಸ್ಟರ್ಸ್, ಧ್ಯಾನ ಮಾಡಿದ್ಮೇಲೆ ಸಜ್ಜನ ಸಾಂಗತ್ಯದಲ್ಲಿ ಸೇರಿ ಜ್ಞಾನವನ್ನು ಪಡೀರಿ, ಜ್ಞಾನವನ್ನು ವೃದ್ಧಿಸ್ಕೊಳ್ಳಿ. ಆತ್ಮಜ್ಞಾನ ವೃದ್ಧಿ ಆದಾಗ ಏನಾಗುತ್ತೆ? ನಮ್ಮಲ್ಲಿರುವಂತಹ ಎಷ್ಟೋ ಡಿಫಾಲ್ಟ್ ಗಳನ್ನ ನಾವೇ ಕಂಡಿಡ್ಕೊಳ್ತಾ ಹೋಗ್ತೀವಿ. ಇದನ್ನ ನಾನ್ ಮಾಡಬಾರ್ದು ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ.
ಅವಾಗೇನಾಗುತ್ತೆ, ಸರಿಯಾದ ಕರ್ಮಗಳನ್ನ ನಾವು ಮಾಡಕ್ ಶುರು ಮಾಡ್ತೀವಿ ಮಾಸ್ಟರ್ಸ್. ಸರಿಯಾದ ಕರ್ಮಗಳು ಸರಿಯಾದ ಫಲಗಳನ್ನ ಕೊಡುತ್ತೆ. ಅದೇ ಈ ಆತ್ಮಜ್ಞಾನ ಇಲ್ಲ ಅಂದಾಗ ಕೆಟ್ಟ ಕರ್ಮಗಳನ್ನ ಮಾಡಿದಾಗ ಕೆಟ್ಟ ಫಲಗಳನ್ನ ಅನುಭವಿಸ್ಬೇಕಾಗುತ್ತೆ. ಆಲ್ರೆಡಿ ನಾವು ಸಂಚಿತ ಕರ್ಮವನ್ನ ಕ್ಯಾರಿ ಮಾಡ್ಕೊಂಡೇ ಬಂದಿರ್ತೀವಿ ಈ ಜನ್ಮದಲ್ಲಿ. ಮತ್ತೆ ನಾವು ಅದೇ ತಪ್ಪು ಈ ಜನ್ಮದಲ್ಲಿ ಮಾಡಿದ್ರೆ ಅದು ಮತ್ತೆ ಮತ್ತೆ ಇನ್ನೊಂದು ಜನ್ಮ ತೆಗೆದುಕೊಂಡು ಕ್ಯಾರಿ ಆಗ್ತಾ ಹೋಗುತ್ತೆ ನಮ್ಮ ಕರ್ಮಗಳು. ಅದಕ್ಕೆ ಆ ಅರಿವು ಬೇಕು ಅಂದ್ರೆ ಧ್ಯಾನ ಮತ್ತೆ ಪ್ಲಸ್ ಜ್ಞಾನ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು. ಯಾವಾಗ ಜ್ಞಾನ ಬರುತ್ತೋ ಅವಾಗ ನಮಗೆ ಗೊತ್ತಾಗುತ್ತೆ ಪಂಚಭೂತಗಳನ್ನ ನಾವು ಉಳಿಸಬೇಕು, ಅದನ್ನ ಅಳಿಸಬಾರದು. ಯಾವಾಗ ನಾವು ಗೊತ್ತಿದ್ದು ನಾವು ತಪ್ಪು ಮಾಡ್ತೀವೋ ಅದು ತುಂಬಾ ದೊಡ್ಡ ಕರ್ಮ ಆಗುತ್ತಂತೆ ಮಾಸ್ಟರ್ಸ್. ನಮ್ಗೆಲ್ಲ ಗೊತ್ತಿದೆ, ನೀರ್ ವೇಸ್ಟ್ ಮಾಡಬಾರ್ದು, ಗಿಡಗಳನ್ನ ಕಡಿಬಾರ್ದು, ಪ್ರಕೃತಿಯನ್ನ ಉಳಿಸ್ಬೇಕು, ಪ್ರಕೃತಿಯೊಂದಿಗೆ ನಾವಿರ್ಬೇಕು ಅಂತ ಅರಿವು ನಮಗಿದೆ. ಗೊತ್ತಿದ್ದು ಕೆಲವೊಂದ್ಸಲ ತಪ್ಪಾಗೋ ಚಾನ್ಸಸ್ ಇದ್ದಾಗ ಅದು ತುಂಬಾ ಬಹಳ ಬಹಳ ದೊಡ್ಡ ತಪ್ಪು. ಗೊತ್ತಿದ್ದು ತಪ್ಪು ಮಾಡ್ತಿದೀವಿ ಅಂತ. ಅದಕ್ಕೆ ಅವಾಗ ಈ ತರ ಕ್ಲಾಸ್ಗಳನ್ನ ಕೇಳಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದು ಆ ಪಂಚಭೂತಗಳ ಬಗ್ಗೆ ಒಂದು ಕೃತಜ್ಞತಾ ಭಾವನೆಯನ್ನು ಬೆಳೆಸ್ಕೊಂಡು ಅವುಗಳನ್ನ ಉಳಿಸುವ, ಅವುಗಳನ್ನ ನಾವು ಸೇವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಈ ಪ್ರಕೃತಿಯ ಕಲುಷಿತ ಆಗೋದನ್ನ ನಾವು ತಪ್ಪಿಸ್ಬಹುದು. 2020 ಎಲ್ರಿಗೂ ಗೊತ್ತಿದೆ ಕರೋನಾ ಬಂತು. ಯಾರಿಂದ ಬಂತು ಕರೋನಾ? ಎಲ್ಲ ನಮ್ಗಳಿಂದಾನೆ. ನಾವ್ ಮಾಡಿರೋ ಇದನ್ನೇ ನಾವು ಅನುಭವಿಸಿದ. ಅವಾಗ ಎಷ್ಟೋ ಜೀವರಾಶಿಗಳು, ಎಷ್ಟೋ ಜನ ಎಲ್ಲರನ್ನು ಕಳ್ಕೊಂಡ್ಬಿಟ್ರು. ಅದು ನಮ್ಗೆ ಲೆಸನ್ ಮಾಸ್ಟರ್ಸ್. ಪ್ರಕೃತಿ ಬಿಟ್ಟು ನೀನ್ ನಡೀತಿದ್ಯಾ ಮನುಷ್ಯ ಅನ್ನೋದಕ್ಕೆ ಹಿಂಡು ಕೊಟ್ಟಿದ್ದದು ಸಣ್ಣದೊಂದು ಜಲಕ್ಕದು ಅಷ್ಟೇನೆ. ಅದನ್ನೇ ನಮಗೆ ತಡ್ಕೊಳಕ್ ಆಗ್ಲಿಲ್ಲ. ಎಲ್ರು ಒದ್ದಾಡ್ಬಿಟ್ಟು, ಇಡೀ ಪ್ರಪಂಚದ ಎಲ್ಲಾ ಮನುಷ್ಯರು ಒದ್ದಾಡ್ಬಿಟ್ರು ಕರೋನಾ ಬಂದಾಗ. ಅದು ಅರಿವಿನ ಗಂಟೆ ನಮಗೆ ಕೊಟ್ಟಿದ್ದು ಪ್ರಕೃತಿ ಮಾತೆ. ಈಗ್ಲೂ ನಾವ್ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಪ್ರಮಾದಗಳನ್ನ ನಾವು ಎದುರಿಸಬೇಕಾಗುತ್ತೆ. ನೆಕ್ಸ್ಟ್ ಮಾಸ್ಟರ್ಸ್, ವಾಯು. ಗೊತ್ತಲ್ಲ, ಶ್ವಾಸವಿದ್ದರೆ ಮನುಷ್ಯ, ಇಲ್ಲದಿದ್ದರೆ ಅವನ್ನ ಶವ ಅಂತ ಕರಿತೀವಿ. ಆ ಶ್ವಾಸ ಅನ್ನೋದು ಏನದು? ಶ್ವಾಸ ಅಂದ್ರೆ ಪ್ರಾಣ. ನಾವು ಅದಕ್ಕೆ ಹೇಳುದು ವಿಶ್ವಮಯ ಪ್ರಾಣ ಶಕ್ತಿ. ಅದನ್ನ ನಾವು ಉಳಿಸಬೇಕು. ಹೇಗೆ ಮೇಡಮ್ ಉಳಿಸೋದು ಅಂತೀರಾ ಅಂದ್ರೆ, ಪ್ರತಿಯೊಂದು ಜೀವರಾಶಿಗಳು ಆ ವಿಶ್ವಮಯ ಪ್ರಾಣ ಶಕ್ತಿಯಿಂದಾನೇ ಬದುಕ್ತಿದೆ ಅನ್ಬೇಕಾದ್ರೆ ಅದರ ಸುರಕ್ಷತೆ ನಮಗೆ ಸೇರಿದ್ದು. ಅದು ಪ್ರಾಣಿ ಪಕ್ಷಿಗಳೇ ಆಗ್ಬೋದು, ಜಲಚರ ಪ್ರಾಣಿಗಳೇ ಆಗ್ಬೋದು, ವೃಕ್ಷಗಳೇ ಆಗ್ಬೋದು, ನೀರೇ ಆಗ್ಬೋದು, ಪ್ರತಿಯೊಂದನ್ನು ಅಷ್ಟೇನೆ ಪ್ರಾಣಮಯ ಶಕ್ತಿಯಿಂದಾನೇ ಬದುಕಿದೆ ಪ್ರತಿಯೊಂದನ್ನು. ಅಂತಹದನ್ನೆಲ್ಲಾನು ಏನ್ ಮಾಡ್ಬೇಕು, ನಾವು ಪ್ರಾಣದಾನವನ್ನು ಮಾಡ್ಬೇಕು. ಅಂದ್ರೆ ಅದು ಯಾವುದಕ್ಕೂ ಹಾನಿ ಉಂಟಾಗದಾದೆ, ಹಿಂಸೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು. ಈಗ ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಧ್ಯಾನಿಗಳಾಗಿದ್ದೀವಿ. ಹಾಗಾಗಿ ನಮಗೆ ಪ್ರತಿ ಜೀವಿಯನ್ನು ಕಾಪಾಡಬೇಕು ಅನ್ನೋ ಒಂದು ಅರಿವು ನಮ್ಮಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಎಲ್ರಿಗೂ. ಇದು ನಮ್ಮಲ್ಲಿ ಬಂದ್ರೆ ಆಗಲ್ಲ, ಎಲ್ಲರಲ್ಲೂ ಬರ್ಬೇಕು. ಹಾಗೆ ಏನ್ ಮಾಡ್ಬೇಕು, ಎಲ್ಲರಲ್ಲೂ ಬರ್ಬೇಕಂದ್ರೆ ಆದಷ್ಟು ಈ ಧ್ಯಾನ ಪ್ರಚಾರವನ್ನು ಮಾಡಿ ಬೇರೆಯವ್ರನ್ನು ಈ ಧ್ಯಾನಕ್ಕೆ ಕರ್ತರ್ಬೇಕು ನಾವೆಲ್ಲ. ಅವಾಗ ಏನಾಗುತ್ತೆ, ಎಲ್ರು ಧ್ಯಾನಕ್ಕೆ ಬಂದಾಗ ಎಲ್ರಿಗೂ ಈ ಆತ್ಮಜ್ಞಾನದ ಅರಿವು ಮೂಡುತ್ತೆ. ಪ್ರಕೃತಿಯನ್ನು ನಾವು ಹಾಳು ಮಾಡಬಾರದು, ಪಂಚಭೂತಗಳನ್ನ ಉಳಿಸಬೇಕು ಅನ್ನೋ ಅರಿವು ಎಲ್ಲರಲ್ಲೂ ಬರುತ್ತೆ. ಈ ವಾಯು ಅಂದ್ರೆ ಈ ವಾಯು ತತ್ವ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ವೃಕ್ಷಗಳು ಮೂಲ ನಮ್ಗೆ. ನಾವೇನ್ ಮಾಡ್ತಿದೀವಿ ಅಂತ ವೃಕ್ಷಗಳನ್ನ ಮೆಟ್ರೋ ಆಗ್ಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ಬೇಕು, ಫ್ಯಾಕ್ಟ್ರೀಸ್ ಹಾಕ್ಬೇಕು ಅಂತ ನಾವೇನ್ ಮಾಡ್ತೀವಿ, ಮರಗಳನ್ನೆಲ್ಲ ಕಡ್ದು ಹಾಳು ಮಾಡ್ತಾ ಇದ್ದೀವಿ. ಮರಗಳನ್ನೆಲ್ಲ ಕಡಿತಾ ಹೋದ್ರೆ ಪ್ರಕೃತಿ ಎಲ್ಲಿರುತ್ತೆ ನಮ್ ಜೊತೆಗೆ ಮಾಸ್ಟರ್ಸ್? ಆದಷ್ಟು ಈ ಮರಗಳನ್ನ ಕಡಿಯೋದನ್ನ ಸ್ಟಾಪ್ ಮಾಡ್ಬೇಕು.
ಒಂದು ಮರ ಕಡಿದ್ವಿ ಅಂದ್ರೆ ಅದ ಬದಲಾಗಿ 10 ಮರಗಳನ್ನ ಬೆಳೆಸ್ತೀನಿ ಅಂತ ಅನ್ಬಿಟ್ಟು ಪ್ರತಿಜ್ಞೆ ಮಾಡಿ ಅದನ್ನ ನಾವು ಕಡಿಯೋದಿಕ್ಕೆ ಮಾಡ್ಬೇಕೆ ಹೊರತಾಗಿ, ಇಲ್ಲ ಅಂದ್ರೆ ನಾವು ಮರಗಳ ತಂಟೆಗೆ ಹೋಗ್ಬಾರ್ದು. ಸಾಲು ಮರದ ತಿಮ್ಮಕ್ಕನನ್ನ ನಾವ್ ಈಗ್ಲೇ ನೆನೆಸ್ಕೊಳ್ತಿದ್ದೀವಿ. ಯಾರಿಗೋಸ್ಕರ ಮಾಡಿದ್ರು ಅವರು? ನಮ್ಮಂತ ದಾರಿ ಒಕ್ಕರು ಚೆನ್ನಾಗಿರ್ಲಿ, ಅದನ್ನ ಉಳಿಸ್ಕೋಬೇಕು ಮಾಚ, ಅದನ್ನ ಕಡಿಯೋದಲ್ಲ. ವಾಯು ಎಷ್ಟು ಇಂಪಾರ್ಟೆಂಟ್. ನಾವೇನ್ ಮಾಡ್ತಿದ್ವಿ? ಕಲುಷಿತ ಮಾಡ್ತಿದ್ವಿ ವಾಯುನ, ಮರಗಳೆಲ್ಲ ಕಡಿದು. ಮರಗಳೇ ಇಲ್ಲ ಅಂದ್ಮೇಲೆ ವಾಯು, ಶುದ್ಧವಾದ ವಾಯು ಬರಕ್ಕೆ ಎಲ್ಲಿಂದ ಸಾಧ್ಯ ನಿಮ್ಗೆ? ಹಾಗಾಗಿ ದಯವಿಟ್ಟು ಕಟ್ಟಡಗಳನ್ನು ಕಟ್ಟಬೇಕು ಅಂತ ಆಗ್ಲಿ, ಫ್ಯಾಕ್ಟರಿ ಓಪನ್ ಮಾಡ್ಬೇಕು ಅಂತ ಆಗ್ಲಿ, ಮರಗಳನ್ನ ಆದಷ್ಟು ಕಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಡಿ. ಮರಗಳ ತಂಟೆಗೆ ಹೋಗ್ಬಾರ್ದು ನಾವು ನೋಡಕ್ ಹೋದ್ರೆ. ಅಕ್ಕಪಕ್ಕದಲ್ಲಿರೋ ಮರಗಳನ್ನ ನೋಡಿ, ಕೈಲಾದಾಗೆಲ್ಲ ನೀರ್ ಹಾಕಿ ಹೋಗಿ ಅದನ್ನ ಅಪ್ಪುಕೊಳ್ಳಿ. ಅದರಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಗೂ ಬರುತ್ತೆ. ಮರಗಳ ಹಾಗೆ ಇರಿ, ಏನೇ ಬಂದ್ರು ದೃಢವಾಗಿ ಕೋಪಿಸ್ಕೊಳ್ದೆ ಕೊಡುವಂತಹ ಒಂದು ಮನೋಭಾವ ಆ ವೃಕ್ಷಗಳಿಂದ ನಮಗೆ ಬರುತ್ತೆ. ನಾವ್ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಬಾಗಿ ನಿಲ್ಬೇಕನ್ನೋ ಒಂದು ಭಾವನೆ ನಾವು ಬೆಳೆಸ್ಕೋಬೇಕು ಮರಗಳನ್ನು ನೋಡಿದಾಗ. ಯಾವಾಗ್ಲೂ ಅದು ಭೂಮಿಯನ್ನೇ ನೋಡ್ತಾ ಇರುತ್ತೆ, ಆಕಾಶ ನೋಡೋದೇ ಇಲ್ಲ, ಎಲೆಗಳು ಆಗ್ಲಿ ರೆಂಬೆಗಳಾಗ್ಲಿ. ನಾವು ಆಗಿರ್ಬೇಕು. ನಮ್ಮಲ್ಲಿ ಅಹಂ ಬರಬಾರ್ದು. ಅದನ್ನ ನಾವು ವೃಕ್ಷಗಳಿಂದ ನೋಡಿ ಕಲಿಬೇಕು ಮಾಸ್ಟರ್ಸ್. ಇದು ವಾಯು ತತ್ವ. ನೆಕ್ಸ್ಟ್ ಆಕಾಶ ತತ್ವ. ಆಕಾಶ ಎಲ್ಲಿ ನೋಡಿದ್ರೂ ಕಾಣುತ್ತೆ ಆಕಾಶ ಅಲ್ವಾ? ಎಲ್ಲಿಂದ ಎಲ್ಲೇ ನಿಂತು ನೋಡಿದ್ರು ಕಾಣುತ್ತೆ. ಆಕಾಶ ಹೇಗಿದೆ? ವಿಶಾಲವಾಗಿ ಇದೆ. ನಾವ್ ಹೇಗಿರ್ಬೇಕು? ನಾವು ಅಷ್ಟೇನೆ ವಿಶಾಲತೆಯನ್ನು ನಾವು ಬೆಳೆಸ್ಕೋಬೇಕು, ಶೂನ್ಯತ್ವವನ್ನು ಬೆಳೆಸ್ಕೋಬೇಕು. ಆಕಾಶ ಶೂನ್ಯ ಸ್ಥಿತಿಗೆ ಪ್ರತಿರೂಪ. ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ, ಥಾಟ್ಲೆಸ್ ಮೈಂಡ್ಗೆ ಹೋದಾಗ ಶೂನ್ಯ ಸ್ಥಿತಿನಲ್ಲಿ ನಾವಿರ್ತೀವಿ. ಅದು ಆಕಾಶ ತತ್ವ. ಅದು ಶೂನ್ಯ ಸ್ಥಿತಿ ಅನ್ನೋದು ಆಕಾಶ ತತ್ವ. ಅದು ಆ ತತ್ವವನ್ನು ನಾವು ಬೆಳೆಸ್ಕೋಬೇಕು. ಶೂನ್ಯದಿಂದ ಇರಬೇಕು. ಶೂನ್ಯತ್ವ ಸ್ಥಿತಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಹೆಚ್ಚು ಧ್ಯಾನವನ್ನು ಮಾಡಿ, ಆ ಧ್ಯಾನದಲ್ಲಿ ನಾ ಹೇಳಿದಂತಹ ಭೂತಾಯಿಯ, ಜಲ, ಅಗ್ನಿ, ವಾಯುವಿನ ತತ್ವಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಶೂನ್ಯತ್ವ ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಶೂನ್ಯದಿಂದ ನಾವೆಷ್ಟೊಂದು ಕಲಿತೀವಿ. ಯಾಕಂದ್ರೆ ನಾವು ಧ್ಯಾನದಲ್ಲಿ ಶೂನ್ಯದಲ್ಲಿದ್ದಾಗ ಮಾತ್ರ ನಮ್ಗೆ ಜ್ಞಾನದ ಅರಿವು ಉಂಟಾಗುತ್ತೆ. ಭೌತಿಕ ಜೀವನದಲ್ಲಿ ಭೌತಿಕವಾಗಿ ನಾವು ಜೀವಿಸ್ತಾ ಇದ್ದಾಗ ಏನಾಗುತ್ತೆ? ಆ ನಮ್ಮ ಆಧ್ಯಾತ್ಮಿಕದ ಅರಿವು ಬರಕ್ ಸಾಧ್ಯನೇ ಇಲ್ಲ. ಆಧ್ಯಾತ್ಮಿಕದ ಅರಿವು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಶೂನ್ಯತ್ವದಲ್ಲಿರ್ಬೇಕು, ಸತತ ಧ್ಯಾನ ಸಾಧನೆಯನ್ನು ಮಾಡಬೇಕು, ಪ್ರಪಂಚದಲ್ಲಿರ್ಬೇಕು, ಸಂಸಾರದಲ್ಲಿ ಇರ್ಬೇಕು. ಇಲ್ದು ಇಲ್ಲದಂತೆಯೇ ತಾವರೆಯ ಎಲೆಯ ಮೇಲಿನ ನೀರಿನ ಬಿಂದುವಿನ ಹಾಗೆ ನಾವು ಜೀವನವನ್ನು ಮಾಡಬೇಕು. ಯಾವುದಕ್ಕೂ ಅತಿ ಹೆಚ್ಚಾಗಿ ಅಂಟ್ಕೊಳಕ್ಕೆ ಹೋಗ್ಬಾರ್ದು. ಡಿಟ್ಯಾಚ್ಮೆಂಟ್ ಮೂಡಲ್ಲೇ ಇರ್ಬೇಕು. ನೀವು ನೋಡಿ, ದೂರಕ್ಕೆ ನೋಡಿದಾಗ ಆಕಾಶ ಮತ್ತೆ ಭೂಮಿ ಎಲ್ಲಿ ಜಾಯಿನ್ ಆಗೇ ಹೋಯ್ತೇನೋ ತರ ಕಾಣುತ್ತೆ. ಬಟ್ ಆಗಿರುತ್ತಾ? ಅದು ಜಾಯಿನ್ ಆಗುತ್ತಾ? ಇಲ್ಲ. ಅದು ಒಂದೊಂದು ಸೇರೋದೇ ಇಲ್ಲ. ಆಕಾಶ ಮತ್ತೆ ಭೂಮಿ ಒಂದಾಗಕ್ ಸಾಧ್ಯನೇ ಇಲ್ಲ. ಬಟ್ ಕಾಣುತ್ತೆ ಅಷ್ಟೇನೆ ಆ ರೀತಿಯಾಗಿ. ನಾವು ಅಷ್ಟೇನೆ ಎಲ್ಲದರೊಂದಿಗೂ ಇದ್ದು ಇಲ್ಲದ ಹಾಗೆ ಜೀವನವನ್ನು ನಾವು ನಡೆಸ್ಬೇಕು. ಯಾವುದಕ್ಕೂ ಅತಿ ಅಂಟ್ಕೊಂಡು ಅಟ್ಯಾಚ್ಮೆಂಟ್ ಅಲ್ಲಿ ನಾವು ಹೋಗ್ಬಾರ್ದು. ಎಸ್ ಮಾಸ್ಟರ್ಸ್, ಇವಿಷ್ಟು ಪಂಚಭೂತಗಳಿಂದ ನಾವು ಕಲಿಯಬಹುದಾದಂತಹ ತತ್ವಗಳು, ಗುಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇ ನಿಮ್ಮಲ್ಲಿ ಒಂದು ಕ್ವಶನ್ ಮಾಡ್ಕೊಳ್ಳಿ. ಯಾವ ತತ್ವ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದನ್ನ ನಾನು ಸರಿ ಮಾಡ್ಕೋಬೇಕು, ಯಾವ ತತ್ವ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋಬಹುದು ಅನ್ನೋದನ್ನ
ನಿಮಗ್ ನೀವೇ ತಿಳ್ಕೊಂಡು ಆ ತತ್ವಗಳನ್ನ ದಯವಿಟ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸಜ್ಜನ ಸಾಂಗತ್ಯ ಅಂದ್ರೆ ಕೇಳಿ ಬಿಟ್ಬಿಡೋದಲ್ಲ ಮಾಸ್ಟರ್ಸ್. ಪ್ರತಿದಿನ ನಮ್ಮ ಲೈಫ್ ಅಲ್ಲಿ ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಅದೇ ಆಧ್ಯಾತ್ಮಿಕತೆ, ಬೇರೆ ಇನ್ನೇನು ಅಲ್ಲ. ನಿನ್ನಲ್ಲಿ ಬದಲಾವಣೆ ಕಾಣು ಅಂತಂದ್ರೆ ಏನ್ ಹೇಳಿ? ಈ ಎಲ್ಲಾ ನಾವ್ ಏನೇನ್ ಕ್ಲಾಸಲ್ಲಿ ನೀವು ಕಲಿತೀರೋ ಅದನ್ನ ನಿಜ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಆವಾಗ್ಲೇ ಚೇಂಜ್ ಅನ್ನೋದು ಮೊದಲು ನನ್ನಲ್ಲಿ ಶುರುವಾಗ್ಬೇಕು. ಅವಾಗ ನನ್ನಲ್ಲಿ ನಾನು ಬದಲಾವಣೆ ಕಾಣಕ್ ಶುರು ಮಾಡ್ತೀನಿ. ಅದನ್ನ ನೀವೆಲ್ಲ ಮಾಡ್ತಿದ್ದೀರಾ, ಮುಂದೇನು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಇಷ್ಟೊತ್ತು ಈ ಒಂದು ಅವಕಾಶವನ್ನು ಕೊಟ್ಟಂತ ಈ ವೇದಿಕೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.